ಕೊಡಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ. ಬರೀ ಸರ್ಕಾರ ಅಷ್ಟೇ ಅಲ್ಲ, RCB ಅವರು ಕೊಡಬೇಕಾಗತ್ತೆ, ಕ್ರಿಕೆಟ್ ಅಸೋಸಿಯೇಷನ್ ದವರು ಕೊಡಬೇಕಾಗತ್ತೆ. ಬಹಳ ಲಾಭವನ್ನು ತೆಗೆದುಕೊಂಡಿದ್ದಾರೆ. ನಮ್ಮದು ಒತ್ತಾಯ ಇದೆ, ಬರೀ 10 ಲಕ್ಷ ಅಲ್ಲ, ಕ್ರಿಕೆಟ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಯಾರು ಪ್ರಾಯೋಜಕತ್ವ ಮಾಡ್ತಾರೆ 1 ಕೋಟಿ ರೂಪಾಯಿಯನ್ನ ಪರಿಹಾರವನ್ನ ಕೊಡಬೇಕು. ಯಾಕಂದ್ರೆ ಸತ್ತ ಜೀವವನ್ನ ತರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಪರಿಹಾರ ಕೊಟ್ಟರು ಕೂಡ ಸತ್ತ ಜೀವ ನೋಡಿ, ವಿರೋಧ ಪಕ್ಷದವರು ಇನ್ನೇನ್ ಮಾತನಾಡ್ಲಿಕ್ಕೆ ಸಾಧ್ಯ? ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ, ದಾರಿಯನ್ನ ತಪ್ಪಿಸ್ಲಿಕ್ಕೆ ಇನ್ನೇನ್ ಮಾಡ್ಬೇಕು ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಹಿರಿಯರಾದಂಥವ್ರು ಎಲ್ಲರೂ ಏನೇನು ಉತ್ತರ ಕೊಡ್ಬೇಕು ಅದು ಉತ್ತರ ಕೊಡ್ತಾ ಇದ್ದಾರೆ. ಈಗ ಪ್ರಸ್ತುತ ನಮಗೆ ರಾಜಕಾರಣದಕ್ಕಿಂತ ಯಾಕೆ ಈ ರೀತಿ ಆಯ್ತು, ಆಗ್ಬಾರ್ದಾಗಿತ್ತು, ಅದ್ರ ಬಗ್ಗೆ ನಮ್ಮ ಚಿಂತನೆ. ಈಗ ತಾನೇ HK ಪಾಟೀಲ್ ಸಾಹೇಬ್ರು ಹೇಳಿದ್ರು, ಅವರು ತಮ್ಮ ಅನುಭವದಿಂದ ಹೇಳಿದ್ದಾರೆ. ಅದು ಇಂಟೆಲಿಜೆನ್ಸ್ ಫೇಲ್ಯೂರು ಮತ್ತಿನ್ನೇನು ಫೇಲ್ಯೂರು, ಅದು ತನಿಖೆಯಿಂದ ಎಲ್ಲ ಗೊತ್ತಾಗ್ತದೆ.